ಶ್ರೀ ಜನ್ಮ ಕಲ್ಯಾಣ ಸಂಪುಟ ಸೋಪಾನ 8. ನರ್ತಿಸಿದನಾ ದೇವೇಂದ್ರನು ಸಹಸ್ರಬಾಹುಗಳ ತಳೆದು. ನರ್ತಿಸಿದನಾ ದೇವೇಂದ್ರನು ನರ್ತಿಸಿದನಾ ದೇವೇಂದ್ರನು ಸಹಸ್ರಬಾಹುಗಳ ತಳೆದು. ನಿರಲುಗರಿಗೆದರಿ ದೇವೇಂದ್ರನ ಚಿತ್ತದಲ್ಲಿ ನರ್ತನವೆಸಗುವ ಆಸೆ ಮಯೂರಿ ಪರಿಣಮಿಸಿತ ರಾಜಾಂಗಣವು ನಾಟ್ಯ ವೇದಿಕೆಯಾಗಿ ಕ್ಷಣ ಮಾತ್ರದಲ್ಲಿ ಭಾರಿಸಿರೆ ಗಂಧರ್ವರು ವಾದ್ಯಗಳನ್ನು ನಾಟ್ಯಕ್ಕನುಗುಣವಾಗಿ ಹಾಡತೊಡಗಿದರು. ಕಿನ್ನರರು ಇಂದ್ರನಿಶ್ಚಯನು ಅನುಸರಿಸಿ ಪ್ರೇಕ್ಷಕರಾಗಿದ್ದರಲ್ಲಿ ಸಿದ್ಧಾರ್ಥಾದಿ ಸಕಲ ರಾಜ ಪರಿವಾರವು ಭಿತ್ತಿಯಲ್ಲಿ ಕೆತ್ತಿದ ಚಿತ್ರಗಳೋಪಾದಿಯಲ್ಲಿ ಸೃಷ್ಟಿಯಾಗಿರಲೆಲ್ಲಿ ಅದ್ಭುತ ವಾತಾವರಣವೋ ಮೂಡಿದಂತೆ ಅಂಗೈಯಲ್ಲಿ ಭವ್ಯ ಅರಮನೆಯೋ ಕಾಣುವಂತೆ ಕಣ್ಣೆದುರಲಿ ಕಲಾಭವನವು ಎಸಗೆ ಪ್ರಥಮದಲ್ಲಿ ಧರ್ಮಾರ್ಥ ಕಾಮಗಳ ಸಾಧನವೆನಿಪ ರಂಗಪ್ರವೇಶದ ಆ ನಾಂದಿ ಮಂಗಲವನು ಅಭಿನಯಿಸಿದನಾ ದೇವೇಂದ್ರನು ಜನ್ಮಾಭಿಷೇಕ ಸಂಬಂಧಿ ನಾಟಕವನು. ಅಂತೆಯೇ ಆಜಿನೇಶ್ವರನ ಪುರೂರವವಿತ್ಯಾದಿ 17 ಅವತಾರಗಳನ್ನು ಅಂತೆ ಪ್ರಾರಂಭಿಸಿದನ ದೇವೇಂದ್ರನು. ಪೂರ್ವರಂಗವನು ಸಾವಕಾಶದಲ್ಲಿ ಪಾಪ ವಿನಾಶಕ ಮಂಗಲಾಚರಣವನು ಹಾಡಿ ಬಳಿಕದಲ್ಲಿ ಅರ್ಪಿಸಿ ಪುಷ್ಪಾಂಜಲಿಯನು ತೊಡಗಲವನು ದಿವ್ಯಾದ್ಭುತ ತಾಂಡವ ನೃತ್ಯಕ್ಕೆ. ಪುಷ್ಪವೃಷ್ಟಿಯಾಯ್ತವನ ಮೇಲೆ ಸುರಿದಂತೆ ಆಕಾಶದಿಂದ ನಕ್ಷತ್ರಗಳ ಮಾಲೆ ಮಾಲೆ. ಅಬ್ಬಬ್ಬಾ, ನಕ್ಷತ್ರಗಳ ಮಾಲೆ ಮಾಲೆ. ಶ್ರೀ ಜನ್ಮ ಕಲ್ಯಾಣ ಸಂಪುಟ. ಹಬ್ಬಬ್ಬಬ್ಬಾ, ಮಹಾಕವಿ ಡಾಕ್ಟರ್ ರಥ ರಾಜಶೇಖರ್ ಅವರು ಏನು ಅವರ ಅನುಭಾವದ ದ್ಯೋತಕವಾದ ಈ ಮಹಾವೀರ ಮಹಾದರ್ಶನ ಮಹಾಕಾವ್ಯ ಆ ನಭೂತೋ ನಭವಿಷ್ಯತಿ ಎನ್ನುವ ಹಾಗೆ ಇಲ್ಲಿ ಅವರು ರಚಿಸಿರುವುದನ್ನು ನಾವಿಲ್ಲಿ ಕಾಣಬಹುದು. ಸಾಮಾನ್ಯ ನರ್ತನವನ್ನು ನೋಡುವುದೇ ಒಂದು ಆನಂದ. ಅಂತಹದ್ರಲ್ಲಿ ನರ್ತನ ಲೋಕದ ಸಾಮ್ರಾಟ, ಸುರಲೋಕದ ಸುರಲೋಕಾಧಿಪತಿಯಾದಂಥ ದೇವೇಂದ್ರ ನರ್ತನ ಮಾಡ್ತಾನೆ ಅಂತ ಹೇಳಿದ್ರೆ ಏನು ವೈದಿಕ ಪುರಾಣದಲ್ಲಿ ಹೇಳ್ತಕ್ಕಂಥ ಶಿವನ ನಾಟ್ಯಕ್ಕೂ ಮತ್ತೆ ಏನು ಭಾಗವತದಲ್ಲಿ ಹೇಳ್ತಕ್ಕಂಥ ಆ ಕೃಷ್ಣನ ನಾಟ್ಯಕ್ಕೂ ಇಲ್ಲಿ ದೇವೇಂದ್ರನ ನಾಟ್ಯಕ್ಕೂ ಆ ಸಮೀಕರಣವನ್ನು ಮಾಡಿ ನಾವು ನೋಡಬೇಕು. ಮೊದಲೇ ಅತಿ ಸುಂದರಾಂಗ ಆ ದೇವೇಂದ್ರ ಏನು ಆ ಆ ಶಿರಭಾಗಿ ಆ ಜಿನಬಾಲಕನಿಗೆ ವಂದಿಸ್ತಾ ಇದ್ದಾನೆ. ಆಮೇಲೆ ಗರಿಗೆದರಿ ರೇದ ದೇವೇಂದ್ರನ ಚಿತ್ತದಲ್ಲಿಯೇ
ನರ್ತನ ಮಾಡಬೇಕು ಎಂಬತಕ್ಕಂಥ ಆಸೆ ಅದು ಬಂದಾಗ ಮಾತ್ರ ಕೈಕಾಲುಗಳು ಮುಂದೆ ಹೋಗ್ತವೆ. ಇಲ್ಲೂ ಕೂಡ ದೇವೇಂದ್ರನಿಗೆ ಆಸೆ ಆಯ್ತಂತೆ ಆ ಜಿನಬಾಲಕನನ್ನು ನೋಡಿ, ಆನಂದ ಆಯ್ತಲ್ಲ. ಸೊ ಆನಂದ ನೃತ್ಯ ಜೈನಾಗಮದಲ್ಲಿ, ಅದರಲ್ಲೂ ಕೂಡ ಪೂರ್ವ ಪುರಾಣ, ಉತ್ತರ ಪುರಾಣ, ಆದಿ ಪುರಾಣಗಳಲ್ಲೆಲ್ಲ ಆನಂದ ನೃತ್ಯದ ಬಗ್ಗೆ ಅತ್ಯಂತ ಮೋಹಕವಾದ ರೀತಿಯಲ್ಲಿ ವರ್ಣನೆ ಮಾಡಲಾಗಿದೆ. ಈ ಪ್ರಸ್ತುತ ಕಾಲದಲ್ಲಿ ಆ ವರ್ಣನೆಗೂ ಕೂಡ ಮಿಗಿಲಾಗಿ ವರ್ಣನೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಆ ರಾಜಾಂಗಣ, ಆ ರಾಜಸಭಾ, ಆ ಜಿನಬಾಲಕನನ್ನು ಕೂರಿಸಿರ್ತಕ್ಕಂಥ ರಾಜಾಂಗಣ ಕ್ಷಣಾರ್ಧದಲ್ಲಿ ನಾಟ್ಯ ವೇದಿಕೆ ಆಯ್ತಂತೆ. ಗಂಧರ್ವರುಗಳು ವಾದ್ಯಗಳನ್ನ ನಾಟ್ಯಕ್ಕನುಗುಣವಾಗಿ ಅವರು ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ, ಹಾಡ್ತಾ ಇದ್ದಾರಂತೆ. ಕಿನ್ನರರು ಹಾಡ್ತಾ ಇದ್ದಾರೆ. ಇಂದ್ರನ ಇಚ್ಛೆಯನ್ನು ಅನುಸರಿಸಿ ಅಲ್ಲಿ ಪ್ರೇಕ್ಷಕರಾಗಿರ್ತಕ್ಕಂಥ ತ್ರಿಶಲಾದೇವಿ, ಸಿದ್ಧಾರ್ಥ ಮಹಾರಾಜ, ಅವರು ಜಿನಬಾಲಕನ ಮಾತಾಪಿತ್ರರು ಮತ್ತು ಅವರ ಸಕಲ ಪರಿವಾರವೆಲ್ಲವೂ ಕೂಡ ಚಿತ್ರಪಟದ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದಾರಂತೆ ಆ ನೃತ್ಯವನ್ನು ನೋಡ್ತಾ. ಆ ಅದ್ಭುತವಾದ ವಾತಾವರಣ ಅಲ್ಲಿ ಮೂಡಿದೆ. ಅಂಗೈಯಲ್ಲಿ ಭವ್ಯ ಅರಮನೆ ಕಾಣುವಂತೆ ಅಲ್ಲಿ ಕಲಾಭವನ ಕಾಣ್ತಾ ಇದೆಯಂತೆ. ಜೈನ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ರೀತಿಯ ಸಾಧನೆಗಳನ್ನು ರಂಗಪ್ರದೇಶದ ನಾಂದಿಯಲ್ಲಿ ದೇವೇಂದ್ರ ಅಭಿನಯಿಸ್ತಾ ಇದ್ದಾನಂತೆ. ಆ ದೇವೇಂದ್ರ ಜನ್ಮಾಭಿಷೇಕ ಸಂಬಂಧಿ ನಾಟಕ, ಯಾಕಂದ್ರೆ ಜನ್ಮಾಭಿಷೇಕವನ್ನು ನೋಡ್ತಕ್ಕಂಥದ್ದು ಸುರರು, ಅದನ್ನ ನರರು ನೋಡ್ಲಿಕ್ಕಾಗಲ್ವಲ್ಲ, ಅಲ್ಲಿ ಏನ್ ಮಾಡಿದ್ವಿ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾನಂತೆ. ಅಷ್ಟೇ ಅಲ್ಲ, ಆ ಮಹಾವೀರನ ಹಿಂದಿನ 17 ಭವಾವಳಿ ಪುರೂರವನಿಂದ ಹಿಡಿದು ಪ್ರಸ್ತುತ ಮಹಾವೀರ ಜಿನಬಾಲಕನ ಅವತಾರಗಳನ್ನ ತನ್ನ ನಾಟ್ಯದಲ್ಲಿ ತೋರಿಸ್ತಾನಂತೆ. ಆ ದೇವೇಂದ್ರನ ಪೂರ್ವರಂಗದಲ್ಲಿ ಪಾಪ ವಿನಾಶಕವಾದಂಥ ಮಂಗಲಾಚರಣವನ್ನು ಹಾಡ್ತಾನಂತೆ. ಯಾಕಂದ್ರೆ ಜೈನಾಗಮದಲ್ಲಿ ಮಂಗಲಾಚರಣ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ 8 ಮಂಗಲಾಚರಣೆಗಳಿದೆ. ಶ್ರೀಮನ್ಮನ್ಮಸುರಾಸುರೇಂದ್ರ ಮಕುಟ ಪ್ರಚ್ಛೋದ ರತ್ನ ಪ್ರಭಾ ಭಾಸತ್ವಾದನ ಕೇಂದವ ಪ್ರವಚನಾಂಬೋಧೇಂದವಸ್ಥಾಯನ ಏ ಸರ್ವೇ ಜಿನ ಸಿದ್ಧ ಸೂರ್ಯನಗತಸ್ತೆ ಪಾಠಕ ಸಾಧವ ಸ್ತುತ್ಯ ಯೋಗಿ ಜಿನೇಶ ಪಂಚಗುರುವ ಕುರುವಂತು ತೇ ಮಂಗಲಂ, ಕುರುವಂತು ಮೇ ಮಂಗಲಂ. ನೋಡಿ, ಇದು ಮಂಗಲಾಚರಣೆ, ಇದು ಜೈನಾಗಮದಲ್ಲಿ ಅದನ್ನೇ ಹೇಳ್ತೇನಂತೆ. ಪುಷ್ಪಾಂಜಲಿಯನ್ನ ನಾಟ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ಪುಷ್ಪಗಳ ಪುಷ್ಪಾರ್ಪಣೆ. ಈಗ ದಿವ್ಯ ಅದ್ಭುತವಾದ ಆ ತಾಂಡವ ಶಿವನ ತಾಂಡವ ನೃತ್ಯಕ್ಕೆ ಎಷ್ಟು ಚಂದವಾಗಿರುತ್ತೋ ಅದೇ ರೀತಿ ಇವನ ತಾಂಡಕ್ಕೆ ಆಗಸದಿಂದ ಮುತ್ತು ರತ್ನ ವಜ್ರ ವೈಡೂರ್ಯಗಳಾದಿಯಾಗಿ ಪುಷ್ಪವೃಷ್ಟಿಯಾಯ್ತಂತೆ ಅವನ ಮೇಲೆ. ಅವನ ನಕ್ಷತ್ರಗಳೇ ಮಾಲೆಯಾಗಿ ಬಂದು ಅವನ ಹತ್ರ ನಿಂತ್ಕೊಳ್ತಂತೆ. ನೋಡಿ, ಜಿನಬಾಲಕನನ್ನ ಆನಂದದಲ್ಲಿ ತನ್ನನ್ನು ತನ್ನ ಆತ್ಮನಲ್ಲಿ ತನ್ನಲ್ಲಿ ಲೀನವಾಗಿ ಮಾಡಿಕೊಂಡ ದೇವೇಂದ್ರನ ನೃತ್ಯವನ್ನು ನೋಡ್ತಾ ಇಡೀ ಆ ಜ್ಯೋತಿರ್ಲೋಕದ ನಕ್ಷತ್ರಗಳು ಮಾಲೆ ಇವನಿಗೆ ಹಾಕಿದವೆ ಅಂತ ಹೇಳಿದ್ರೆ, ಜಿನಬಾಲಕನಿಗೆ ನಾವು ಇನ್ನೆಂಥ ಪ್ರಾರ್ಥನೆಯನ್ನು ನಾವು ಮಾಡಬೇಕು ಅನ್ನೋದನ್ನು ನೀವೆಲ್ಲ ತಿಳ್ಕೊಳ್ಬೇಕು. ನಮಸ್ಕಾರ.